ಮೊನ್ನೆ ಬೆಳಗಾವಿಯಲ್ಲಿ ನಡೆದಿರುವಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ನಿನ್ನೆ ಒಂದು ತಿಲಕವಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿದೀವಿ. ಆದ್ರೆ ಪೊಲೀಸ್ ಇಲಾಖೆ ಯಾಕೆ ಅದ್ರ ಬಗ್ಗೆ ಮೀನಾಮೇಷ ಎನಿಸ್ತಾ ಇದೆ ಅನ್ನೋಂಥದ್ದು ನಮಗೆ ಅನುಮಾನ ಆಗ್ತಾ ಇದೆ. ಎಲ್ಲಾದ್ರೂ ಪೊಲೀಸ್ ಇಲಾಖೆಗೆ ಒತ್ತಡ ಆಗ್ತಾ ಇದೆಯೋ ಅಥವಾ ಉದ್ದೇಶಪೂರ್ವಕವಾಗಿ ಕಾನೂನಾತ್ಮಕವಾದಂತ ಕ್ರಮವನ್ನ ತಗೊಳ್ತಾ ಇಲ್ಲ ಅನ್ನೋಂಥದ್ದು ನಮಗ ಪ್ರಶ್ನೆ ಆಗಿದೆ. ಅದಕ್ಕೆ ಮಾನ್ಯ ಪೊಲೀಸ್ ಆಯುಕ್ತರು ಮಾನ್ಯ ಸರ್ಕಾರಕ್ಕೆ ನಾವು ಒತ್ತಾಯನ ಮಾಡ್ತಾ ಇದೀವಿ. ನಿನ್ನೇನು ಪ್ರಕರಣವನ್ನ ದಾಖಲಿಸಿದ್ರಿ ಅದ್ರ ಬಗ್ಗೆ ಗಂಭೀರತೆಯನ್ನ ಅರ್ಥಕೊಂಡು ಸಂಬಂಧಪಟ್ಟಂತರ ಮೇಲೆ ಸೂಕ್ತವಾದಂತ ಕ್ರಮವನ್ನ ತಗೊಳ್ಬೇಕು. ಇವತ್ತು ನಾವು ಇಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಬೆಳಗಾವಿ ಜಿಲ್ಲಾ ಘಟಕದಿಂದ ಮಹಾನಗರ ಪಾಲಿಕೆಗೆ ಮುತ್ತಿಗೆ ಹಾಕುದ್ರ ಮುಖಾಂತರ ನಾವು ಸರ್ಕಾರಕ್ಕೆ ಮತ್ತೆ ಒಂದು ಜಿಲ್ಲಾಡಳಿತಕ್ಕೆ ಒತ್ತಾಯನ ಮಾಡ್ತಾ ಇದೀವಿ. ತಕ್ಷಣವೇ ಅಂತವ್ರ ಮೇಲೆ ಆ ಮಹಾನಗರ ಪಾಲಿಕೆ ಆಡಳಿತ ಮಂಡಳಿಯನ್ನ ವಿಸರ್ಜನೆಗೊಳಿಸ್ಬೇಕು. ವಿಸರ್ಜನೆಗೊಳಿಸ್ಲಿಲ್ಲ ಅಂದ್ರೆ ಈ ಹೋರಾಟದ ರೂಪ ಬೇರೆ ರೀತಿಯಾಗಿ ಪಡ್ಕೋಬೇಕಾಗತ್ತೆ. ಬರುವಂತ ದಿನಮಾನಗಳಲ್ಲಿ ನಾವು ಕೂಡ ಸಾಕಷ್ಟು ಒಂದು ಹೋರಾಟದ ರೂಪರೇಷೆಯನ್ನ ಹಾಕೊಂಡಿದೀವಿ. ಪ್ರಸಂಗ ಬಿತ್ತಂದ್ರ ಬೆಳಗಾವಿ ಬಂದ್ ಕರೆನೂ ಕೂಡ ಕೊಡಕ್ ನಾವೆಲ್ಲ ಕೂಡ ತಯಾರಿಯನ್ನ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಜಿಲ್ಲಾಡಳಿತ ಸರ್ಕಾರ ಅವಕಾಶ ಮಾಡಿಕೊಡದೆ ತಕ್ಷಣವೇ ಮಹಾನಗರ ಪಾಲಿಕೆಯನ್ನ ವಿಸರ್ಜನೆಗೊಳಿಸಿ ದಕ್ಷಿಣ ಕ್ಷೇತ್ರದ ಶಾಸಕರಾಗಿರುವಂತ ಅಭಯ್ ಪಾಟೀಲ್ ಅವ್ರನ್ನ ಬಂಧಿಸಬೇಕು ಅಂತ ನಾವು ಒತ್ತಾಯನ ಮಾಡ್ತಾ ಇದೀವಿ. ಮೊನ್ನೆ ಬೆಳಗಾವಿ ನಗರ ಅನುಗುಣದಲ್ಲಿ ಧರ್ಮವೀರ ಸಂಭಾಜಿ ಮೂರ್ತಿಯನ್ನ ಪ್ರತಿಷ್ಠಾಪನೆಯನ್ನ ಮಾಡ್ತಾರ. ಆ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಸರ್ಕಾರದ ಅನುದಾನವನ್ನ ಬಳಸಿಕೊಂಡು ಮಹಾನಗರ ಪಾಲಿಕೆ ವತಿಯಿಂದ ಆ ಕಾರ್ಯಕ್ರಮವನ್ನು ನಿಯೋಜನೆ ಮಾಡಿ ಮಹಾರಾಷ್ಟ್ರದ ಸಚಿವರುಗಳು ಬಂದು ಇಲ್ಲಿ ಕನ್ನಡಿಗರು ಮತ್ತು ಮರಾಠಿಗರ ನಡುವೆ ವಿಷ ಬೀಜವನ್ನು ಬಿತ್ತುತ್ತಿರುವಂತದ್ದು. ಆ ಒಂದು ಕಾರ್ಯಕ್ರಮದಲ್ಲಿ ಮಹಾರಾಷ್ಟ್ರಕ್ಕೆ ಜೈ ಎಂದು ಘೋಷಣೆಯನ್ನು ಕೂಗುವುದರ ಮುಖಾಂತರ ಕನ್ನಡಿಗರ ಹಿತಾಸಕ್ತಿಗೆ ಧಕ್ಕೆಯನ್ನು ಉಂಟು ಮಾಡಿದ್ದಾರೆ. ಆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ನಮ್ಮ ದಕ್ಷಿಣ ಕ್ಷೇತ್ರದ ಶಾಸಕರಾದಂತ ಅಭಯ್ ಪಾಟೀಲ್ ಅವರು ಮಹಾನಗರ ಪಾಲಿಕೆ ಆಯುಕ್ತರು ಮತ್ತು ಮೇಯರು ಮತ್ತು ಉಪಮೇಯರ್ ಇಬ್ರು ಕೂಡ ಭಾಗಿಯಾಗಿ ಈ ಕನ್ನಡಿಗರಿಗೆ ಅವಮಾನ ಮಾಡಿರುವುದನ್ನು ನಾವು ಖಂಡಿಸ್ತೀವಿ. ಕರ್ನಾಟಕ ರಕ್ಷಣಾ ವೇದಿಕೆ TN ನಾರಾಯಣ ಅವರ ನೇತೃತ್ವದ ಸಂಘಟನೆ ಬೆಳಗಾವಿಯಲ್ಲಿ ನೀವು ಏನಾದ್ರೂ ಈ ರೀತಿ ಕನ್ನಡಿಗರ ಭಾವನೆಗಳಿಗೆ ಧಕ್ಕೆಯನ್ನು ತಂದಿದ್ರೆ ಕೂಡಲೇ ಈ ಒಂದು 3 ಮಹನೀಯರು ಅವರ ಸದಸ್ಯತ್ವವನ್ನು ರದ್ದಾಗಬೇಕು, ಮಹಾನಗರ ಪಾಲಿಕೆ ವಿಸರ್ಜನೆ ಆಗಬೇಕು. ಏನಾದರೂ ಒಂದು ವೇಳೆ ಸರ್ಕಾರ ಈ ನಿರ್ಣಯವನ್ನು ತಗೊಳ್ಳಿಲ್ಲ ಅಂತಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾದಂತಹ ಹೋರಾಟವನ್ನು ಮಾಡೋದ್ರ ಮುಖಾಂತರ ಮಹಾನಗರ ಪಾಲಿಕೆಯಲ್ಲಿ ನುಗ್ಗಿ ಆ ಮೇಯರ್ ಮತ್ತು ಉಪಮೇಯರ್ ಚೇಂಬರ್ಗಳನ್ನ ಧ್ವಂಸ ಮಾಡುವಂತ ಕಾರ್ಯವನ್ನು